ಮಾಡಕ್ಕಾಗಲ್ಲ. ವಿಧಾನಸಭೆ ನಡೆಸಕ್ಕೆ ಒಟ್ಟಾಗಿ ಅವಕಾಶ ಕೊಡಬೇಕು. ಏನಾಗ್ತದೆ ಮಾಡ್ತಾ ಇದ್ದಾರೆ. ನಿನ್ನೆ ಪ್ರಸ್ತಾಪ ಈ ತರ ಮಾಡಿ 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 ಚರ್ಚೆಗಿಂದೆಲ್ಲ ತರೋದು ಮುಂದಕ್ಕಾಗೋದು 4 ದಿನ ನಡೆದು ಬೆಳಗಾವಿಯಲ್ಲಿ ನೀವು ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಬೆಳಗಾವಿಯಲ್ಲಿ ದಿನ ಸದನಕ್ಕೂ ಬರಲ್ಲ. ರೋಡ್ ಎಲ್ಲ ತಡ್ರಿ, ಅದು ಅನೌನ್ಸ್ ಮಾಡ್ಲಿ. ವಕ್ಫ್ ಬಗ್ಗೆ ಯಾಕೆ ಹೆದರ್ತಾ ಇದ್ದೀರಿ? One second. ಅಪೋಸಿಷನ್ ಬೇಕಿಲ್ಲ. One second. ಈ ತರ ಒಂದ್ ಸೈಡ್ ಆಗಿ ನೆಕ್ಸ್ಟ್ ಅವ್ರು ವಿರೋಧ ಪಕ್ಷಕ್ಕೆ ಬರ್ತಾರಲ್ಲ, ಇದಕ್ಕಿಂತ ವರ್ಷ ರೀತಿಯಲ್ಲಿ ನೋಡಿ. ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ, ಕಳೆದ 30 ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ. ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ. ಅದನ್ನ ಯೋಚನೆ ಮಾಡಿಕೊಂಡು ನೀವು ಮಾಡಿ. ಅದಕ್ಕೆ 30 ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ. ನೀವು ರಿಪೀಟ್ ಆದ್ರ ಯಾವನು ಆಶೀರ್ವಾದನೆ ಮತ್ತೆ ಬಿಡಿ. ನಿಮ್ಗೆ ಯಾವನು ಆಶೀರ್ವಾದನೆ ಮಾಡಿದ್ವಲ್ಲ. ಈಗ ಒಂದು ಸಬ್ಮಿಷನ್ ನೋಡಿ ಅಧ್ಯಕ್ಷರೇ, ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಸದನ ನಡೆಯಕ್ಕೆ ಅವ್ರು ಹೆಂಗ್ ಮಾಡಿದ್ರು ಹಂಗೆ ನಾವು ಶುರು ಮಾಡ್ತೀವಿ. ಇಲ್ಲ ಶುರು ಮಾಡ್ತೀವಿ, ಇಲ್ಲ ದಾರಿ ಇಲ್ಲ, ನಮಗೆ ಬೇರೆ ಆಪ್ಷನ್ ಇಲ್ಲ. ನಾವು ನಾನು ಕೃಷ್ಣ ಸಬ್ಜೆಕ್ಟ್ ಅದಕ್ಕೆ ಮಾತಾಡೋದು ಪ್ರತಿಪಕ್ಷ ಹೌದು. ನಿಮಗೆ ಮಳೆ ರೈತರಿಗಾಗಿರೋ ತೊಂದರೆ